ಫಸ್ಟ್ ಫೋಟೋನ ಕಾಂಪಿಟೇಷನ್‌ಗೆ ಅಂತ ಕಳಿಸಿದ್ದು ಎಲ್ಲಿಗೆ? ಮತ್ತು ಯಾವುದು? 2016ರಲ್ಲಿ ನನಗೆ ಯೂತ್ ಫೋಟೋಗ್ರಫಿಕ್ ಸೊಸೈಟಿ YPS ಬೆಂಗಳೂರಿನ ಪರಿಚಯ ಆಯಿತು. ಒಂದು ಸಲೂನ್ ಬಗ್ಗೆ ಏನೋ ಟಾಕ್ ಇದೆ ಅಂತ ಹೇಳಿದ್ರು. ನಂಗೆ ಸಲೂನ್ ಅಂದರೆ ಏನೂ ಗೊತ್ತಿರಲಿಲ್ಲ. ನೋಡಿದೆ, ಸಲೂನಾ ಇದೇನೇ, ನನಗೂ ಅದಕ್ಕೂ ಏನು ಸಂಬಂಧ ಅಂತ ಬಿಟ್ಬಿಟ್ಟೆ. ಅದಾದಮೇಲೆ ಒಂದು ವಾಟ್ಸಾಪ್ ಗ್ರೂಪ್ ಮಾಡಿದ್ರು YPSಸು ಸಲೂನ್ಗೆ ಅಂದ್ಬಿಟ್ಟು. ಆವಾಗ ಎಲ್ಲರಿಗೂ ಅವಾಗ ಗೊತ್ತಾಗೋಕ್ಕೆ ಶುರುವಾಯಿತು, ಓ ಸಲೂನ್ ಅಂದರೆ ಈ ಥರ ಕಾಂಪಿಟೇಷನ್ನು ಅಂತ. ಇವಾಗ ಡಿಫ್ರೆನ್ಸ್ ಇದೆ, ಸಲೂನ್ ಬೇರೆ, ಕಾಂಪಿಟೇಷನ್ ಬೇರೆ. ಇವಾಗ ನಾವು ಕಾಂಪಿಟೇಷನ್ ಅಂದರೆ ಇವಾಗ ನೇಚರ್ ಇನ್ ಫೋಕಸ್ ಆ ಥರ ಎಲ್ಲ ಕೇಳಿರ್ಬೋದಲ್ಲ, ಅದೆಲ್ಲ ಕಾಂಪಿಟೇಷನ್ನು. ಸೊ ಕ್ಯಾಶ್ ಅವಾರ್ಡ್ಸ್ ಇರುತ್ತೆ, ತುಂಬ ಹೈ ಲೆವೆಲ್ ಕಾಂಪಿಟೇಷನ್ ಇರುತ್ತೆ, ಆ ಥರ ಇರುತ್ತೆ. ಬಟ್ ನಮ್ಮದು ಸಲೂನ್ ಅಂದರೆ ಆ್ಯಕ್ಚುಲಿ ಅದು ಫ್ರೆಂಚ್ ವರ್ಡು ಸಲೂನ್ ಅನ್ನೋದು. ಅದ್ರ ಅರ್ಥ ಎಕ್ಸಿಬಿಷನ್ ಅಂತ. ಮುಂಚೆ ಈ ಆರ್ಟಿಸ್ಟ್ಸ್ಗಳೆಲ್ಲ ಅವರ ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ಅದನ್ನೇ ಅವರು ಒಂದು ಹಾಲಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ರು, ಮಾಡಿರೋದನ್ನೇ. ಸೊ ಅದನ್ನೇ ಸಲೂನ್ ಅಂತ ಕರಿತಾಯಿದ್ರು. ಈ ಫೋಟೋಗ್ರಫಿ ಮುಂದುವರೆದಂಗೆ ಫೋಟೋಗ್ರಫರ್ಸ್ ಎಲ್ಲ ಬರೀ ಅವ್ರದ್ದು ಯಾಕೆ ನಮ್ಮದು ಮಾಡಿ ಅನ್ನೋಕ್ಕೆ ಶುರು ಮಾಡಿದ್ರು. ಆವಾಗ ಎಲ್ಲರೂ ತೆಗೆದಿದ್ದ ಫೋಟೋನು ಸುಮ್ಮನೆ ಡಿಸ್ಪ್ಲೇ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅದನ್ನೇ ಅದರಲ್ಲಿ ಆಯ್ಕೆ ಮಾಡಿ ಯಾವ್ಯಾವ ಚೆನ್ನಾಗಿದೆಯೋ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡೋದು ಅಂತ ಡಿಸೈಡ್ ಮಾಡಿದ್ರು. ಸೊ ಆವಾಗಿಂದ ಈ ಸಲೂನ್ ಅನ್ನೋದು ಬಂತು. ಸೊ ಏನು ಸಲೂನ್ ಕಂಡಕ್ಟ್ ಮಾಡೋದು ಅಂದರೆ, ನಾನು ಎಲ್ಲ ಎಂಟ್ರೀಸ್ ಕರಿತೀನಿ ಪಾರ್ಟಿಸಿಪೆಂಟ್ಸಿಂದ. ಒಂದು ಜೂರಿ ಪ್ಯಾನಲ್ ಇರುತ್ತೆ. ಇವಾಗ ಅದರಲ್ಲಿ ಸೆಕ್ಷನ್ಗಳಿರ್ಬೋದು. ಮುಂಚೆ ಬರೀ ಪಿಕ್ಟೋರಿಯಲ್ ಸೆಕ್ಷನ್ಸ್ ಅಂತ ಇರ್ತಾಯಿತ್ತು, ಬರೀ ಪಿಕ್ಟೋರಿಯಲ್ ಫೋಟೋಗ್ರಫಿಗೆ. ಇವಾಗ ಅದೆಲ್ಲ ಚೇಂಜ್ ಆಗಿದೆ. ಓಪನ್ ಕಲರು, ಓಪನ್ ಮೊನೋಕ್ರೋಮು, ನೇಚರು, ಟ್ರಾವೆಲ್ಲು ಅಂತ ಬೇರೆ ಬೇರೆ ಸೆಕ್ಷನ್ಗಳಿವೆ. ಸೊ ಇವಾಗ ಓಪನ್ ಕಲರ್ ಅಂತ ಹೇಳಿದ್ರೆ ಕಲರ್ ಚಿತ್ರನೇ ಹಾಕಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೆಯಲ್ಲ, ಕಲರೇ ಇರಬೇಕು. ಅದು ನೀವು ಓಪನ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಕಾಂಪೋಸಿಟ್ ಇರ್ಬೋದು, ನೀವು ಸ್ವಲ್ಪ ಡಿಜಿಟಲ್ ಕ್ರಿಯೇಷನ್ ಇರ್ಬೋದು. AI ಯೂಸ್ ಮಾಡೋ ಹಾಗಿಲ್ಲ, AI ಡೆಫಿನೆಟಾಗಿ ಯೂಸ್ ಮಾಡೋ ಹಾಗಿಲ್ಲ. ಬಟ್ ಚಿಕ್ಕ ಪುಟ್ಟದ್ದೆಲ್ಲ, ಬಟ್ ಏನೇನು ಇದೆಯೋ ಆ ಚಿತ್ರದಲ್ಲಿ ಎಲ್ಲ ಎಲಿಮೆಂಟು ನೀವೇ ಫೋಟೋಗ್ರಾಫ್ ಮಾಡಿರ್ಬೇಕು, ಅದನ್ನೇ ಕ್ಯಾಮ್ರಾ ಕ್ಯಾಪ್ಚರ್ ಆಗಿರಬೇಕು. ಸೊ ಡಿಜಿಟಲ್ ಕ್ರಿಯೇಷನ್ ಅಂತ ಹೇಳಿದ್ರೆ ಒಂಥರ ಟೆಕ್ಸ್ಚರ್ ಥರ ಹಾಕಿ ಆ ಥರ ಎಲ್ಲ ಅದನ್ನು ಕ್ಯಾಪ್ಚರ್ ಮಾಡಿರಬೇಕು, ಅದನ್ನು ಹಾಕ್ಬೋದು. ಆ ಥರ ಓಪನ್ ಅಂದರೆ ಆ ಥರ ಕಲರ್ ಇರ್ಬೋದು, ಮೊನೋಕ್ರೋಮ್ ಇರ್ಬೋದು, ನೇಚರ್ ಇರ್ಬೋದು. ನೇಚರ್ ಅನ್ನೋದು ಡಾಕ್ಯುಮೆಂಟ್ರಿ ಸೆಕ್ಷನ್ನು. ಅದರಲ್ಲಿ ಏನೂ ಚೇಂಜ್ ಮಾಡೋ ಹಾಗಿಲ್ಲ, ನೀವು ಹೆಂಗೆ ಸೆರೆ ಹಿಡ್ದಿರ್ತೀರೋ ಹಾಗೆ ತೋರಿಸ್ಬೇಕು. ಒಂಚೂರು ಚಿಕ್ಕ ಪುಟ್ಟ ಬ್ರೈಟ್ನೆಸ್ ಜಾಸ್ತಿ ಮಾಡೋದೋ, ಕಾಂಟ್ರಾಸ್ಟ್ ಚೇಂಜ್ ಮಾಡೋದೋ, ಅಂದರೆ ಆ ಸೀನು ಇವಾಗ ನಾವು ಕಣ್ಣಲ್ಲಿ ಹೆಂಗೆ ನೋಡ್ತೀವೋ ಕ್ಯಾಮ್ರಾ ಅದೇ ಥರ ನೋಡಲ್ಲ, ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಕಣ್ಣಲ್ಲಿ ಏನು ನೋಡಿರ್ತೀವೋ ಆ ಥರ ಆ ಚಿತ್ರನೇ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಬೋದು ತೋರಿಸೋದಕ್ಕೆ. ಅಷ್ಟು ಮಾತ್ರ, ಏನು ತೆಗಿಯೋ ಹಾಗಿಲ್ಲ, ಹಾಕೋ ಹಾಗಿಲ್ಲ, ಆ ಥರ ಎಲ್ಲ ರೂಲ್ಸ್ ಇದೆ ಡಾಕ್ಯುಮೆಂಟ್ರಿ ಸೆಕ್ಷನ್ಗೆ. ಫೋಟೋ ಟ್ರಾವೆಲ್ಗೂ ಅದೇ ಥರ ಇದ್ದಿದ್ದು, ಅದು ಡಾಕ್ಯುಮೆಂಟ್ರಿ ಸೆಕ್ಷನ್ನೇ. ಫೋಟೋ ಜರ್ನಲಿಸಮ್ ಥರ ಅದು ಕೂಡ. ಸೊ ಇವಾಗ ಈ ಥರ ಸೆಕ್ಷನ್ಗಳಿರುತ್ತೆ. ಸೊ ಒಂದೊಂದು ಪಾರ್ಟಿಸಿಪೆಂಟು 4 ಇಮೇಜ್ ಸಬ್ಮಿಟ್ ಮಾಡ್ಬೋದು ಒಂದೊಂದು ಸೆಕ್ಷನ್ನಲ್ಲಿ ಮ್ಯಾಕ್ಸಿಮಮ್. ಒಂದೊಂದು ಸೆಕ್ಷನ್ಗೂ ಒಂದೊಂದು ಜೂರಿ ಪ್ಯಾನಲ್ ಇರ್ತಾರೆ. ಯೂಶ್ವಲಿ 3 ಜನ ಇರ್ತಾರೆ ಜೂರಿ ಪ್ಯಾನಲಲ್ಲಿ. ಸೊ ಎಲ್ಲರೂ ಏನೋ ಅದಕ್ಕೆ ರೂಲ್ಸ್ ಇರುತ್ತೆ, ರೂಲ್ಸ್ ಪ್ರಕಾರ ಸಬ್ಮಿಟ್ ಮಾಡ್ತಾರೆ. ಒಂದು ಡೆಡ್ಲೈನ್ ಇರುತ್ತೆ, ಅದರೊಳಗೆ ಮಾಡ್ತಾರೆ. ಆಮೇಲೆ ಜೂರಿ ಆ ಚಿತ್ರಗಳನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ. ಆಮೇಲೆ ಅದರಲ್ಲಿ ಅವಾರ್ಡ್ಸ್ ಕೂಡ ಇರುತ್ತೆ. ಅವಾರ್ಡ್ಸ್ ಅಂದರೆ ಯೂಶ್ವಲಿ ಕ್ಯಾಶ್ ಅವಾರ್ಡ್ಸ್ ಇರಲ್ಲ. ಇವಾಗ ನಾವು PSA ಅಥವಾ FIAP ಅವ್ರದ್ದು ರೆಕಗ್ನಿಷನ್ ತೊಗೊಂಡಿದ್ರೆ ಅವ್ರದ್ದೇ ಆದ ಮೆಡಲ್ಗಳಿರುತ್ತೆ. PSA ಗೋಲ್ಡ್ ಮೆಡಲು, FIAP ಗೋಲ್ಡ್ ಮೆಡಲು, ಆ ಥರ. ಸೊ ನಾನು ಫಸ್ಟು ಪಾರ್ಟಿಸಿಪೇಟ್ ಮಾಡಿದ ಸಲೂನು YPS ನ್ಯಾಷನಲ್ ಸಲೂನ್ 2017 ಅಂತ. ಸೊ ನಮ್ಮ ಹೋಮ್ ಕ್ಲಬ್ದೇ ಅದು ಸಲೂನು. ಅದು 4 ಸೆಕ್ಷನ್ ಇತ್ತು, ಹಾಕಿದ್ದೆ. ಅವಾರ್ಡ್ ಏನು ಬಂದಂಗೆ ಜ್ಞಾಪಕ ಇಲ್ಲ ನನಗೆ, ಬಟ್ ಅಕ್ಸೆಪ್ಟೆನ್ಸ್ಗಳು ಬಂದವು. ಇದುವರೆಗೂ ಜನ ಹೇಳೋದು YPSಲ್ಲಿ ಅಕ್ಸೆಪ್ಟೆನ್ಸ್ ಬಂದರೆ ಅವಾರ್ಡ್ ಬರೋ ಥರ ಅಂತ. ಸೊ ತುಂಬ ಕಷ್ಟ YPSಲ್ಲಿ ಅವಾರ್ಡ್ ಬರೋದು. ಸೊ ಎನಿವೆ ಅದು ಅಕ್ಸೆಪ್ಟೆನ್ಸ್ ಬಂದಿದ್ದು ನೇಚರ್ ಚಿತ್ರಗಳಿಗೆ. ನಾನು ಅಷ್ಟೊತ್ತಿಗಾಗಲೇ ಇದು ಹೈಡಲ್ಲೂ ಎಲ್ಲ ಫೋಟೋಗ್ರಫಿ ಮಾಡ್ತಾಯಿದ್ದೆ. ಅದ್ರದ್ದು ಒಂದು 2-3 ಪಿಕ್ಚರು ಎಲ್ಲ ಕಡೆನೂ ಅಕ್ಸೆಪ್ಟ್ ಆಯಿತು, ಅವಾರ್ಡು ಬರ್ತಾಯಿತ್ತು. ಆಮೇಲೆ ಅವಾಗ ತಾನೇ ಇಟಲಿಗೆ ಹೋಗಿ ಬಂದಿದ್ದೆ, 2016ನಲ್ಲಿ ಇಟಲಿಗೆ ಹೋಗಿ ಬಂದಿದ್ದೆ. ಸೊ ಅಲ್ಲಿದೆಲ್ಲ ಪಿಕ್ಚರ್ಸ್ ಇತ್ತು, ವೆನ್ನಿಸ್ಸು, ರೋಮು, ಅದರದ್ದೆಲ್ಲ.
ಅದೆಲ್ಲ ಹಾಕ್ತಾ ಇದ್ದೆ. ಅದು ಆ್ಯಕ್ಚುಲಿ ಹೆಂಗಾಯಿತು ಅಂತ ಹೇಳಿದ್ರೆ YPS ಅಲ್ಲಿ ನಮ್ಮದೊಂದು ಓಪನ್ ಹೌಸ್ ಅಂತ ಇರ್ತಾಯಿತ್ತು. ಅಂದರೆ ನಮ್ಮ ಸೀನಿಯರ್ಸ್ ಇರೋರು ನಿಮ್ಮ ಚಿತ್ರಗಳನ್ನ ನೋಡಿಬಿಟ್ಟು ಫೀಡ್ಬ್ಯಾಕ್ ಕೊಡೋರು, ಇದು ಚೆನ್ನಾಗಿದೆಯೋ ಇಲ್ವೋ ಅಂತ. ಆವಾಗ ಹೊಸದಾಗ ಮತ್ತೆ ಪುನರ್ಜನ್ಮ ಪಡೆದಿತ್ತು 2016ನಲ್ಲಿ. ಆವಾಗ ಈ ಥರ ಒಂದು ಸೆಷನ್ ಇಟ್ಟಿದ್ರು. ಸೊ ನೀನು ತೊಗೊಂಡು ಬಾ ಅಂತ ಹೇಳಿದರು. ನಾನು ತೊಗೊಂಡು ಹೋಗಿದ್ದೆ ಒಂದಷ್ಟು ಪಿಕ್ಚರ್ಸು. ಅದು ತೋರಿಸ್ದೆ ಅವ್ರಿಗೆ. ಆವಾಗ ಅವರು ನಮ್ಮ ಸತೀಶ್ ಅವರು ಮತ್ತು ಮುರಳಿ ಸಂತಾನಮ್ ಅಂತ ಇದ್ದರು. ಅವ್ರು ಅದನ್ನೆಲ್ಲ ನೋಡಿಬಿಟ್ಟು ಇಷ್ಟು ಚೆನ್ನಾಗಿರೋ ಪಿಕ್ಚರ್ಸ್ ಇದೆ, ನೀನು ಯಾಕೆ ಸಲೋನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಅದಾದಮೇಲೆ ಅದು ಜಾಸ್ತಿ ಸಲೋನ್ ಬಗ್ಗೆ ತಿಳ್ಕೊಂಡು ಆಮೇಲೆ ಇದನ್ನು ಹಾಕೋಕ್ಕೆ ಶುರು ಮಾಡಿದ್ದು. ಅದಾದಮೇಲೆ ಅದು ಹೆಂಗಾಗೋಯ್ತು ಅಂದರೆ ಒಂದು ದಿನಕ್ಕೆ ಒಂದು ಸಲೋನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಥರ ಆಯಿತು. ಅದು ಫ್ರೀ ಇರಲ್ಲ, ದುಡ್ಡು ಕೊಡಬೇಕು ಅದಕ್ಕೆ. ನಾವೇ ದುಡ್ಡು ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಏನಾದರೂ ಅವಾರ್ಡೋ ಆಕ್ಸೆಪ್ಟೆನ್ಸೋ ಬಂದರೆ ಆ ಥರ ಆಗುತ್ತೆ. ಸೊ ಹೀಗೆ ಶುರುವಾಗಿದ್ದು ಸಲೋನ್ ಜರ್ನಿ ನಂದು. ಸುಮಾರು 9,000 9,000ಗಿಂತ ಜಾಸ್ತಿ ಆಕ್ಸೆಪ್ಟೆನ್ಸ್ ಬಂದಿದೆ ಮತ್ತು 900ಕ್ಕಿಂತ ಜಾಸ್ತಿ ಅವಾರ್ಡ್ಸ್ ಬಂದಿದೆ ಇದುವರೆಗೂ. ಸೊ ಸುಮಾರು ಡಿಸ್ಟಿಂಕ್ಷನ್ಗಳು ಬಂದಿದೆ. ಪ್ರತಿ ವರ್ಷವೂ ಏನಾದರೂ ಒಂದಕ್ಕೆ ಹಾಕ್ತಾ ಇರ್ತೀನಿ. ಅದಕ್ಕೆ ಆ ಕ್ರೈಟೀರಿಯಾ ಮೀಟ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು, ಸಿಗ್ತಾ ಇರುತ್ತೆ. ನೀವು ಫಸ್ಟು ಪಾರ್ಟಿಸಿಪೆಂಟ್ ಆಗಿದ್ರಿ ಸಲೂನ್ಸ್ಗೆ, ಈಗ ಜೂರಿ ಪ್ಯಾನಲಲ್ಲಿ ಕೂಡ ಇದ್ದೀರಿ. ಒಬ್ಬ ಜೂರಿಯಾಗಿ ನೀವು ನಿಮಗೆ ಬರೋ ಅಂಥ ಫೋಟೋಸ್ನ ಯಾವ ಮಾನದಂಡದಲ್ಲಿ ನೋಡಿ ಅದಕ್ಕೆ ನೀವು ಅಕ್ಸೆಪ್ಟೆನ್ಸ್ ಕೊಡ್ತೀರಿ? ನೀವು ಹೇಳಿದ್ರಲ್ಲ ಫಸ್ಟು ನಾನು ಪಾರ್ಟಿಸಿಪೆಂಟ್ ಆಗಿದ್ದೆ, ಆಮೇಲೆ ಜೂರಿ ಆಗಿದ್ದೀನಿ ಅಂತ. ಇದು ಒಂದು ನಡೆದು ಬಂದ ಹಾದಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಪಾರ್ಟಿಸಿಪೇಟ್ ಮಾಡಿ ನಮಗೆ ಗೊತ್ತಾಗಿರುತ್ತೆ ಯಾವ ಥರ ಚಿತ್ರಗಳು ಆಕ್ಸೆಪ್ಟ್ ಮಾಡ್ಕೋಬೋದು, ಯಾವ್ದು ನಡೆಯುತ್ತೆ ಯಾವ್ದು ನಡೆಯಲ್ಲ ಅಂತ. ನಾವು YPS ಅಲ್ಲಿ 2 ಸಲೋನ್ ಮಾಡ್ತೀವಿ ವರ್ಷಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೊಂದು, ಒಂದು ರಾಷ್ಟ್ರ ಮಟ್ಟದಲ್ಲಿ. ಸೊ ಏನಂದರೆ ಫಸ್ಟು ನೋಡಿದ ತಕ್ಷಣ ಇಂಪ್ಯಾಕ್ಟು ಅದು ಹೇಗಿದೆ, ಓಕೆನಾ, ಚೆನ್ನಾಗಿದೆಯಾ. ಫಸ್ಟ್ ಆಫ್ ಆಲ್ ಅದು ರೂಲ್ಸ್ ಪ್ರಕಾರ ಇರಬೇಕದು. ನಾನು ಹೇಳಿದ್ನಲ್ಲ ಆವಾಗ ಓಪನ್ ಸೆಕ್ಷನ್ಗಳು ಅಂದರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಬಟ್ ಇವಾಗ ನೇಚರ್ ಅಂದರೆ ನೀವು ತುಂಬ ಅದನ್ನೇ ಓವರ್ ಸ್ಯಾಚುರೇಟ್ ಮಾಡೋದು ಅಥವಾ ಕ್ಲೋನ್ ಮಾಡೋದು ಅದೆಲ್ಲ ಬಿಡಲ್ಲ. ಅದೇನಾದರೂ ಕಂಡ್ರೆ ಅದನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಸೊ ಅಂದರೆ ಅದು ರೂಲ್ಸ್ ಪ್ರಕಾರ ನೋಡಬೇಕು. ಇವಾಗ ನೇಚರಲ್ಲೇ ತೊಗೊಂಡ್ರೆ ಯಾವ ಥರ ಪಿಕ್ಚರು ಜಾಸ್ತಿ ಹೆಚ್ಚಾಗಿ ಓಡುತ್ತೆ ಅಂತ ಹೇಳಿದ್ರೆ ಅದೊಂಥರ ಬೇರೆ ಬೇರೆ ದೇಶದ ಜೂರಿ ಮೇಲೂ ಹೋಗುತ್ತೆ. ಇವಾಗ ನಾವು ಯುರೋಪು ಅಥವಾ ಸರ್ಬಿಯಾ ಆ ಥರ ಸಲೋನ್ಗಳಲ್ಲಿ ನೋಡಿದ್ರೆ ಅವ್ರು ಒಂದೇ ಥರ ಯಾವುದೋ ಒಂಥರ ಪಿಕ್ಚರ್ಗಳನ್ನೇ ಪ್ರಿಫರ್ ಮಾಡ್ತಾರೆ, ಅದೇ ಥರದ ಪಿಕ್ಚರ್ಗಳು ಆಕ್ಸೆಪ್ಟ್ ಆಗುತ್ತೆ. ಅದೆಲ್ಲ ಬೇರೆ ಕಡೆ ಹೋದರೆ ಇನ್ನೊಂದು ಥರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಮ್ಮ ಕಡೆ ಟ್ರಾವೆಲ್ ಎಕ್ಸಾಂಪಲ್ ತೊಗೊಂಡ್ರೆ ಭಾರತದಲ್ಲಿ ಈ ಸಂಸ್ಕೃತಿ ತುಂಬ ರಿಚ್ ಆಗಿದೆ ಅಲ್ಲ, ನಮ್ಮ ಕಲ್ಚರ್ ತುಂಬ ರಿಚ್ ಆಗಿದೆ. ಎಷ್ಟೊಂದು ಫೆಸ್ಟಿವಲ್ಸ್ಗಳು ನಡೆಯುತ್ತೆ, ಅದ್ರದ್ದು ಚಿತ್ರ ಎಲ್ಲ ಬರುತ್ತೆ. ನಿಮಗೆ ಗೊತ್ತೇ ಇರಲ್ಲ ಈ ಥರ ಫೆಸ್ಟಿವಲ್ ಎಲ್ಲೋ ನಡೆಯುತ್ತೆ ಅಂತ. ಆ ಥರ ಇದು ಫೆಸ್ಟಿವಲ್ಗಳಿವೆ. ಆ ಥರದನ್ನ ಅದ್ರದ್ದು ಚಿತ್ರ ತೆಗೆದುಬಿಟ್ಟು ಸಬ್ಮಿಟ್ ಮಾಡ್ತಾರೆ. ತುಂಬ ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ನೋಡಿಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಟ್ಟಡದ್ದೋ ಅಥವಾ ಯಾವುದೋ ಒಂದು ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಈ ಕಲ್ಚರ್ ಇರೋದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಅದಕ್ಕೆ ಜನರಲಾಗಿ ನಾವು ಇಂಡಿಯನ್ಸು ನಾವು ಇಲ್ಲಿ ಈ ಊರಲ್ಲಿ ತೆಗೆದು ಬೇರೆ ಕಡೆ ಕಳಿಸಿದ್ರೆ ಅದು ತುಂಬ ಅವ್ರಿಗೆ ಅಕ್ಸೆಪ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲಿ. ಕಮಿಂಗ್ ಬ್ಯಾಕ್ ಟು ನಿಮ್ಮ ಕ್ವೆಶ್ಚನ್ನು, ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ತೀರಾ ನೀವು ಅಂತ. ಇವಾಗ ನೇಚರ್ ತೊಗೊಂಡ್ರೆ ಇವಾಗ ಒಂದು ಸಿಂಹನೇ ತಗೊಳ್ಳಿ, ಅದು ಒಂದು ಕಿಲ್ ಮಾಡಿರುತ್ತೆ. ಅದು ಕಿಲ್ ಮಾಡಿ ಕೂತ್ಕೊಂಡು ತಿಂತಾ ಇರುತ್ತೆ. ಅದು ಗಂಟೆಗಟ್ಟಲೆ ಅದನ್ನೇ ತಿನ್ನುತ್ತೆ. ನಾನಂತೂ ಒಂದು ಸಲ ಮಸೈ ಮಾರಾನಲ್ಲಿ ಫುಲ್ ಎಲ್ಲ ಜಾಸ್ತಿ ಮೇನ್ ಇರೋ ಲಯನ್ನು ಒಂದೇನೋ ಬಫೆಲೋ ಕಿಲ್ಲೋ ಏನೋ ಅದಾಗಲೇ ಸುಮಾರು ತಿಂದ್ಬಿಟ್ಟಿತ್ತು. ಬರೀ ಏನೋ ಸ್ಕೆಲಿಟನ್ ಬಾಕಿ ಇತ್ತು, ಅದು ತಿಂತಾ ಇತ್ತು. ನಾನು ಅದು ಏನೋ ಅಕಸ್ಮಾತ್ ಏನಾದರೂ ಒಂದು ಸ್ಪೆಷಲ್ಲಾಗಿ ಏನೋ ಪೋಸ್ ಕೊಡುತ್ತಾ ಏನೋ ಮಾಡುತ್ತಾ ಅಂದ್ಕೊಂಡು 2-3 ಅವರ್ಸ್ ಅಲ್ಲೇ ಕೂತ್ಕೊಂಡು ಪಟ ಹೊಡೆದ್ಬಿಟ್ಟು ತೆಗ್ದಿದ್ದೀವಿ. ಏನು ಪ್ರಯೋಜನ ಇಲ್ಲ, ಏಕೆಂದರೆ ಅದು ಕೂತೇ ಇರುತ್ತೆ. ನೀವು ಅದು ಮೊಬೈಲ್ ಫೋನ್ ತೊಗೊಂಡೋಗಿ ತೆಗೆದ್ರೂ ಅದೇ ಪಿಕ್ಚರ್ ತೆಗಿಬೋದು, ವೀಡಿಯೋನೂ ಅದೇ ತೆಗಿಬೋದು. ಆದರೆ
ನೀವೇನಾದರೂ ಇವಾಗ ಒಂದು ಚೇಸ್ದು ಪಿಕ್ಚರ್ ತೆಗಿಬೇಕು ಅಂದ್ಕೊಳ್ಳಿ, ತುಂಬ ಕಷ್ಟ. ಅದು ಸುಮಾರು ಜನ ಮಾಡಿದ್ದಾರೆ, ಬಟ್ ಅದು ಸುಲಭ ಅಲ್ಲ. ಅದು ಎಲ್ಲ ಆಗತ್ತೆ ಅಂತಲೇ ಗೊತ್ತಾಗಲ್ಲ. ಡ್ರೈವರ್ಗೆ ಚೆನ್ನಾಗಿ ಗೊತ್ತಿರಬೇಕು. ಡ್ರೈವರ್ಗೆ ಗೊತ್ತಿದ್ರೂ ಪ್ರಾಣಿಗಳು ತಾನೇ ಹೆಂಗೆ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡತ್ವೆ ಅಂತ. ಇವಾಗ ವೈಲ್ಡ್ ಲೈಫಿಗೆ ಬಂದಾಗ ಅದ್ರ ಬಿಹೇವಿಯರ್ ಮೇಲೆ ಹೋಗುತ್ತೆ ನೀವು ಯಾವ ಥರ ಮಾಡಬೇಕು ಅಂತ. ಆಮೇಲೆ ಈ ಟ್ರಾವೆಲ್ಲು ಅಂಥದ್ರಲ್ಲಿ ನೀವಿವಾಗ ಏನಾದರೂ ಬೇರೆ ಥರ ತೋರಿಸ್ಬೇಕು ಪಿಕ್ಚರ್ ತೆಗೆದಾಗ. ಇವಾಗ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗಿ ಅಲ್ಲಿರೋದನ್ನು ತೆಗೆದ್ರೆ ಹಾಗೆ ಬರುತ್ತೆ ಅಂತಿದ್ರೆ ನೀವು ಯಾಕೆ ಬೇಕು ಅದಕ್ಕೆ? ಯಾರು ಬೇಕಾದ್ರೂ ತೆಗಿಬೋದಲ್ವ ಅದು. ನೀವು ಅದನ್ನು ಸ್ವಲ್ಪ ಬೇರೆ ಥರ ದೃಷ್ಟಿಯಲ್ಲಿ ನೋಡಿ ತೆಗೆದ್ರೆ ಅದು ಒಳ್ಳೆ ಚಿತ್ರ ಅನ್ನಿಸ್ಕೊಳ್ಳುತ್ತೆ. ನಾವು ಅಂಥ ಆ್ಯಂಗಲ್ಲೋ ಅಥವಾ ಪರ್ಸ್ಪೆಕ್ಟಿವೋ ಅಥವಾ ಲೈಟಿಂಗೋ ಅದನ್ನು ನೋಡ್ತೀವಿ ನಾವು ಅದು ಇವ್ಯಾಲ್ಯೂಯೇಟ್ ಮಾಡುವಾಗ. ಸೊ ಹಿಂಗೆ ಮಾಡಿದ್ರೆ ಓಕೆ ಅಂತ. ಅದಕ್ಕೆ ಇವಾಗ ತೆಗಿವಾಗಲೂ ಅಷ್ಟೇ, ಎಲ್ಲಾದರೂ ಚಿತ್ರ ತೆಗಿವಾಗ ಯೋಚನೆ ಮಾಡಬೇಕು. ಅದಿದೆ ಓಕೆ, ಅದು ರೆಕಾರ್ಡ್ ಶಾಟ್ ಆಗುತ್ತೆ, ಅದು ಪಿಕ್ಚರ್ ಆಗೋದಿಲ್ಲ. ಅದು ಸುಮ್ಮನೆ ನೀವು ಓಕೆ ಅದಿದೆ, ಅದನ್ನು ಹಂಗೆ ತೆಗ್ದಿದ್ದೀವಿ, ಅದಕ್ಕೆ ತೆಗ್ದಂಗೆ ಆಗುತ್ತೆ. ಬಟ್ ನೀವು ಅದನ್ನೇ ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ಬೇರೆ ಥರ ತೆಗಿಬೇಕು. ನಾವು ಅದನ್ನು ನೋಡ್ತೀವಿ, ಅಂಥದ್ದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಇವ್ಯಾಲ್ಯೂಯೇಟ್ ಮಾಡುವಾಗ. ಇಂಡಿಯಾದ ಮಟ್ಟಿಗೆ ಹೇಳೋದಾದರೆ ಟ್ರಾವೆಲ್ ಫೋಟೋಗ್ರಾಫರ್ಸ್ ತುಂಬ ಕಡಿಮೆ. ನಿಮಗೆ ಏನೋ ಒಂದು ಅದೃಷ್ಟ, ನಿಮ್ಮ ಕೆಲಸದ ಜೊತೆಗೆ ನೀವು ಓಡಾಡ್ತಾ ನಿಮಗೂ ಅದೇ ಪ್ಯಾಷನ್ ಇದ್ದಿದ್ದರಿಂದ ಅತಿ ಹೆಚ್ಚು ಟ್ರಾವೆಲ್ ಫೋಟೋಸ್ ನಿಮ್ಗೆ ತೆಗಿಯೋಕ್ಕೆ ಸಾಧ್ಯ ಆಯಿತು. ಅದ್ರ ಜೊತೆಗೆ ನಿಮಗೆ ಸಲೂನ್ದು ಒಂದು ಕನೆಕ್ಷನ್ ಸಿಕ್ಕ ಮೇಲೆ ನಿಮ್ಮ ದೃಷ್ಟಿಕೋನ ಕೂಡ ಬೇರೆ ಆಯಿತು. ನಾನು ಹಿಂಗೆ ತೆಗಿಬೋದು, ಬೇರೆ ಬೇರೆ ಫೋಟೋಸ್ ಗಮನಿಸ್ತಾ ಇದ್ರಿ, ನೀವು ಜೂರಿ ಪ್ಯಾನಲಿಗೆ ಕೂಡ ಹೋಗೋ ಅಂತಕ್ಕೆ ಬಂದ್ರಿ. ನೀವು ನಮಗೆ ಹೇಳೋದಾದರೆ ನಿಮ್ಮ ಟ್ರಾವೆಲ್ ಅನುಭವವನ್ನು ಒಂದಷ್ಟು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಆಫೀಸ್ ಟ್ರಿಪ್ ಅಂತ ನಾನು ಹೋಗಿದ್ದು 2011ರಲ್ಲಿ ಇಟಲಿನಲ್ಲಿ ರೋಮ್ಗೆ ಹೋಗಿದ್ದಿದ್ದು. ಸೊ ರೋಮಲ್ಲಿ ವ್ಯಾಟಿಕನ್ ಸಿಟಿ ಇದೆ. ಸೊ ವ್ಯಾಟಿಕನ್ ಸಿಟಿಲಿ ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ ಅಂತ, ಅದು ತುಂಬ ಹಿಸ್ಟಾರಿಕ್ ಪ್ಲೇಸ್. ಅದಕ್ಕೆ ನೋಡೋಕ್ಕೆ ಹೋಗಲೇಬೇಕು ಅದೊಂದು. ಮತ್ತು ಇದು ಕೊಲೋಸಿಯಂ ಅಂತ ಹಿಸ್ಟಾರಿಕಲ್ಲಾಗಿ ತುಂಬ ಇಂಪಾರ್ಟೆಂಟ್ ಅದು. ಸೊ ಈ ಥರ ಜಾಗಗಳಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹೋದ್ವಿ. ಮಳೆ ಹೋಗುವಾಗ ಸುಮಾರಾಗಿತ್ತು, ಬಿಸಿಲು ಬಂದಿತ್ತು. ಒಳಗಡೆ ಹೋದ್ವಿ, ಒಳಗಡೆ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಸೈಂಟ್ ಪೀಟರ್ಸ್ ಬ್ಯಾಸಿಲಿಕಾ ಮೇಲೆ ಅಲ್ಲಿ ಒಳಗಡೆ ಎಲ್ಲ ಒಂದು ವೈಂಡಿಂಗ್ ಸ್ಟೇರ್ ಕೇಸ್ ಎಲ್ಲ ಇದೆ. ಮೇಲೆ ಹೋಗಬೇಕು. ಮೇಲೆ ಹೋಗಿ ಅಲ್ಲಿ ಫುಲ್ಲು ಸಿಟಿದೆ ವ್ಯೂ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಳೆ ಶುರುವಾಗೋಗಿತ್ತು. ಬಟ್ ಮಳೆನಲ್ಲೂ ಫೋಟೋ ತೆಗೆದು ನಾನು ಹೇಳಿದೆ ಅವಾಗ ರಾನಲ್ಲಿ ಮಾಡ್ತಾ ಇರಲಿಲ್ಲ, ಬರೀ ಜೆಪೆಗಲ್ಲೇ ತೆಗಿತಾ ಇದ್ದಿದ್ದು ಅಂತ. ಅದನ್ನೇ ವ್ಯಾಟಿಕನ್ ಸಿಟಿ ಅಂತ ಟೈಟ್ಲ್ ಕೊಟ್ಟೆ ಅದಕ್ಕೆ. ಅದು ಸಿಕ್ಕಾಪಟ್ಟೆ ಅವಾರ್ಡ್ಗಳು ಬಂದವು ಅದಕ್ಕೆ, ನಾನು ಸಲೂನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಅದು ನನಗೂ ತುಂಬ ಇಷ್ಟ ಆಯ್ತದು. ಹಾಗೆ ಅದು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಏನೋ ಈ ಕೊಲೋಸಿಯಮ್ಗೆ ಹೋದ್ವಿ. ಅವತ್ತು ಮಳೆನೇ, ಛತ್ರಿ ಹಿಡ್ಕೊಂಡು ಹೋಗಿದ್ದೀವಿ ಎಲ್ಲ ಕಡೆನೂ, ಪೂರ್ತಿ ಮಳೆ. ತುಂಬ ವೈಡ್ ಇದೆ ಅದು. ನಿಮಗೆ ಒಂದೇ ಸತಿ ಆ ಚಿತ್ರ ನೋಡಿದ್ರೆ ಇಷ್ಟು ವಿಶಾಲವಾಗಿದೆಯಾ, ಇಷ್ಟು ಚೆನ್ನಾಗಿದೆಯಾ ಅನಿಸುತ್ತೆ. ಅದಕ್ಕೋಸ್ಕರನೋ ಏನೋ ಅಥವಾ ಆ ಥರದ ಚಿತ್ರ ಯಾರೂ ತೆಗ್ದಿರ್ಲಿಲ್ವೋ ಏನೋ ಮುಂಚೆ, ಏಕೆಂದರೆ ಅಲ್ಲಿ ಹೋಗ್ತಿದ್ದಿದ್ದು ಕಡಿಮೆ ಮುಂಚೆ, ಅದಕ್ಕಿರ್ಬೋದು. ಸೊ ಇಲ್ಲಿ ನೀವು ನೋಡ್ತಿದ್ದಂಗೆ ಆ ಕೊಲೋಸಿಯಮ್ದು ಇದು ಸುಮಾರು ಹತ್ತಿ ಇಳಿದು ಮಾಡಬೇಕು, ಅರ್ಧ ದಿನ ಆಗುತ್ತೆ ಇದು ಪೂರ್ತಿ ನೋಡೋದಕ್ಕೆ. ಅಲ್ಲೆಲ್ಲ ಎಷ್ಟೊಂದು ಜನ ಛತ್ರಿನೂ ಹಿಡ್ಕೊಂಡು ನಿಂತಿದ್ದಾರೆ, ನಾನು ಛತ್ರಿ ಹಿಡ್ಕೊಂಡೇ ಇದ್ದೆ. ಇನ್ನೇನೇನೋ ಮಾಡ್ಬೋದಲ್ಲಿ, ಬಟ್ ನಾವು ಟೈಮ್ ಇಷ್ಟೇ ಇರುತ್ತೆ, ಅಷ್ಟರಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂದರೆ ಕಷ್ಟ. ಅದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೇ ಹೋಗಬೇಕು. ಇದಲ್ದಲೇ ಈ ರೋಮಲ್ಲಿ ನೋಡೋದು ತುಂಬ ಇದೆ, ಒಂಥರ ನಡ್ಕೊಂಡೇ ಹೋಗ್ಬೋದು ಎಲ್ಲ ಕಡೆನೂ. ಸೊ ಟ್ರೆವಿ ಫೌಂಟನ್ ಇದೆ, ಇನ್ನೊಂದಷ್ಟಿದೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫೀಲಿಂಗೇ ಬೇರೆ ಅಲ್ಲೆಲ್ಲ ನಡ್ಕೊಂಡು ಹೋದಾಗ ಇದೆಲ್ಲ. ಇದು ರೋಮ್ದು. ನನಗೆ ವೆನ್ನಿಸ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು ಮುಂಚೆಯಿಂದನೂ. ಸೊ ವೆನ್ನಿಸಲ್ಲಿ ಕೆನಾಲ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು 2 ಐಲ್ಯಾಂಡ್ಗಳಿದೆ, ಬುರಾನೋ ಮತ್ತು ಮುರಾನೋ ಅಂತ. ಸೊ ಈ ಮುರಾನೋ ಅನ್ನೋದು ಅಲ್ಲಿ ಗ್ಲಾಸ್ ವೇರ್ ಮಾಡ್ತಾರೆ. ಅಲ್ಲಿ ಇದು ಕೂಡ ಜುವೆಲ್ರಿನೂ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾನು ಹೋಗಿದ್ದು ಅಲ್ಲೂ ಹೋಗಿದ್ವಿ. ಮತ್ತು ಬುರಾನೋ ಅಂತ ಇನ್ನೊಂದು ಜಾಗ ಇದೆ. ಆ ಬುರಾನೋ ಅನ್ನೋದು ಸುಮಾರು ಚಿಕ್ಕ ಜಾಗನೇ, ಅದು ಐಲ್ಯಾಂಡೇ. ತುಂಬ ಕಲರ್ಫುಲ್ ಹೌಸಸ್ ಎಲ್ಲ. ಅದು ಮೋಸ್ಟ್ಲಿ ಆ ಮುನಿಸಿಪಾಲಿಟಿ ಆ ಥರ ಡಿಸೈಡ್ ಮಾಡಿದ್ದಾರೆ ಅನಿಸುತ್ತೆ. ಒಂದೊಂದು ಮನೆ ಒಂದೊಂದು ಕಲರು, ಎಲ್ಲ ಒಂದೇ ಥರ, ತುಂಬ ಚೆನ್ನಾಗಿ ಅನಿಸುತ್ತೆ. ಅವತ್ತು ಹೆಂಗಿತ್ತು ಅಂದರೆ
ಫೆರಿ ತೊಗೊಂಡು ಹೋಗಬೇಕು. ಸೊ ಅಲ್ಲಿ ಎಲ್ಲ ಐಲ್ಯಾಂಡ್ಗಳೇ, ವೆನ್ನಿಸು ಐಲ್ಯಾಂಡು, ಮುರಾನೋನು ಐಲ್ಯಾಂಡು. ಸೊ ವೆನ್ನಿಸಿಂದ ನಾವು ಬುರಾನೋಗೆ ಹೋಗೋಕ್ಕೆ ಫೆರಿನಲ್ಲಿ ಹೋದ್ವಿ. ಆಗಲೇ ಎಲ್ಲ ಫುಲ್ಲು ಮೋಡ ಕವ್ಕೊಂಡಿತ್ತು, ಇನ್ನೇನು ಮಳೆ ಬರೋ ಥರ ಇತ್ತು. ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಯಾಕೆಂದರೆ ಅದಾದಮೇಲೆ ನಾವು ಇನ್ನೊಂದು ಯಾವುದೋ ಜಾಗಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಒಂದಷ್ಟು ಫೋಟೋಗಳು ತೆಕ್ಕೊಂಡು, ಅದು ನೀವು ವಿಡಿಯೋನಲ್ಲೂ ನೋಡ್ತೀರಾ, ಅಲ್ಲೆಲ್ಲ ನಡ್ಕೊಂಡು ಹೋಗುವಾಗ ತೆಗ್ದಿರೋದು ತುಂಬ ಚೆನ್ನಾಗಿದೆ ಅದು. ಸೊ ನನಗೆ ಇವಾಗಲೂ ಇದು 10 ವರ್ಷ ಆಯಿತು ಅಲ್ಲಿಗೆ ಹೋಗಿ ವೆನ್ನಿಸ್ಗೆ. ನನಗೆ ಪ್ರತಿ ಸಲ ಇನ್ನೂ ವೆನ್ನಿಸ್ಗೆ ಇನ್ನೊಂದು ಸತಿ ಹೋಗಬೇಕು ಅಂತಲೇ ಅನಿಸುತ್ತೆ. ಅಲ್ಲಿ ಏನೇನೋ ಬೇರೆ ಥರ ಪಿಕ್ಚರ್ ಮಾಡಬೇಕು. ನಾವು ಸ್ವಲ್ಪ ಮೇನ್ಲ್ಯಾಂಡಿಗೆ ಹತ್ತಿರ ಉಳ್ಕೊಂಡಿದ್ವಿ. ಬಟ್ ಅಲ್ಲಿ ಇನ್ನೊಂದು ಜಾಗದಲ್ಲಿ ಎಲ್ಲಿ ಜಾಸ್ತಿ ಆ್ಯಕ್ಟಿವಿಟೀಸ್ ಇರುತ್ತೋ ಅಲ್ಲಿ ಉಳ್ಕೊಂಡ್ರೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬೆಳಗಾಗೆದ್ದು ಬೇಗ ಹೋಗಿ ಅಲ್ಲಿ ಗೊಂಡೋಲಾಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದೆಲ್ಲ. ಅದನ್ನು ನೋಡೋದೇ ಒಂದು ಖುಷಿ. ಸೊ ಅದು ತುಂಬ ಅದರದ್ದು ಶೂಟ್ ಮಾಡಬೇಕು ಅಂತ ಇನ್ನೂ ಆಸೆ ನನಗೆ. ಇನ್ನೂ ಹೋಗಿಲ್ಲ, ಇನ್ನೊಂದು ಸತಿ ವೆನ್ನಿಸ್ಗೆ ಹೋಗಬೇಕು. ಸೊ ಇದು ಇಟಲಿ ಕತೆ. ಸೆವಿಯಾ ಅಂತ ಸ್ಪೇನ್ನಲ್ಲಿ, ಪ್ಲಾಜಾ ಎಸ್ಪಾನಾ ಅಂತ ಅದು ಚಿತ್ರ. ತುಂಬ ಚೆನ್ನಾಗಿದೆ. ಅಲ್ಲಿ ಫುಲ್ ಒಂದು ಸೆಮಿ ಸರ್ಕಲ್ ಆಗಿದೆ ಅದು. ಆರ್ಕಿಟೆಕ್ಚರಿಗೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಥರ ಯೋಚನೆ ಮಾಡಿ ಶೂಟ್ ಮಾಡ್ಬೋದು.